ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕೆಲಸ ನಿಲ್ಲಿಸಿ ಹೋರಾಟ ಮಾಡ್ತೀವಿ ಎಂದು ಸಿಡಿದೆದ್ದ ಗುತ್ತಿಗೆದಾರರಿಗೆ ಯಾರೋ ಹೇಳಿಸಿ ಆರೋಪ ಮಾಡ್ತಿದ್ದಾರೆ ಎಂದ ಸಿಎಂ. ಹುಕ್ಕೇರಿ ಕ್ಷೇತ್ರದ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಂದೂಡಿಕೆ. ಎಲ್ಲಾ ಸುದ್ದಿಯನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಡಿಸೆಂಬರ್ ಒಳಗೆ ಬಾಕಿ ಪಾವತಿಸದಿದ್ರೆ ಕೆಲಸ ನಿಲ್ಲಿಸಿ ಹೋರಾಟ ಮಾಡ್ತೀವಿ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಲ್ಲಿ ನಿನ್ನೆ ಮಾತನಾಡಿದ ಅವರು, ಸಣ್ಣ ಗುತ್ತಿಗೆದಾರರು ವಿಷ ಕುಡಿಯುವ ಪರಿಸ್ಥಿತಿ ಬಂದಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಾವು 40, 80, 60 ಅಂತ ಹೇಳಿಲ್ಲ, ದಯಮಾಡಿ ಕ್ಷಮಿಸಿ. ಆ ಥರ ಯಾರು ನಮ್ಮ ಪದಾಧಿಕಾರಿಗಳು ಯಾರು ಹೇಳಿಲ್ಲ. ನಾನು ಡಿಸೆಂಬರ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಎಲ್ಲ ಸರಿ ಮಾಡ್ತೀನಿ ಕಣ್ರಯ್ಯ, ಸಮಾಧಾನವಾಗಿರ್ರಿ ಅಂತ. 2 ವರ್ಷ ಕಾದಿದ್ದೀವಿ, ಇನ್ನು 1 ತಿಂಗಳು ಕಾಯ್ತೀವಿ. ದೀಪಾವಳಿಗೆ ಪೇಮೆಂಟ್ ಕೊಡಿಸೋದಕ್ಕೆ ತಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಪೇಮೆಂಟ್ ಕೊಡಿಸಿ. ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳು ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಈ ಪಾಯಿಂಟ್ ನೋಟ್ ಮಾಡಿ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ವಿಷ ಕುಡಿತಾರೆ. ಆಮೇಲೆ ಈ ಪರಿಸ್ಥಿತಿ ಯಾವ ಸ್ಟೇಟಲ್ಲೂ ಇಲ್ಲ. ನೀರಾವರಿ ಇಲಾಖೆಯಿಂದಲೇ 12,000 ಕೋಟಿ ರೂಪಾಯಿ ಬಾಕಿ ಬರಬೇಕು ಅಂತ ಗುತ್ತಿಗೆದಾರರು ಆರೋಪಿಸಿದ್ದಾರೆ. ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ 3,600 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಿಂದ 3,200 ಕೋಟಿ, ನಗರಾಭಿವೃದ್ಧಿ ಇಲಾಖೆಯಿಂದ 2,000 ಕೋಟಿ ಬರಬೇಕಾಗಿದೆ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಹಾಗೆ ಹೌಸಿಂಗ್ ಬೋರ್ಡ್ನಿಂದ 1,200 ಕೋಟಿ, ಕಾರ್ಮಿಕ ಇಲಾಖೆಯಿಂದ 800 ಕೋಟಿ ಸೇರಿದಂತೆ ಮಹಾತ್ಮ ಗಾಂಧಿ ಯೋಜನೆಯ ಬಾಕಿ 1,600 ಕೋಟಿ ಬರಬೇಕಾಗಿದೆ ಅಂತ ಗುತ್ತಿಗೆದಾರ ಮಂಜುನಾಥ್ ಹೇಳ್ತಾ ಇದ್ದಾರೆ. ಗುತ್ತಿಗೆದಾರರ ಆರೋಪಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಧ್ವನಿಗೂಡಿಸಿದ್ದಾರೆ. ಆತ್ಮಹತ್ಯೆ ಪರಿಸ್ಥಿತಿ ಇರೋದು ಸತ್ಯ ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೃದಯವೇ ಇಲ್ಲ ಅಂತ ಮಾಜಿ ಸಚಿವ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಒಬ್ಬ ಬಂದು 20 ಕೋಟಿ, 15 ಕೋಟಿ, 30 ಕೋಟಿ ಆ ಕುಟುಂಬದ ಹೆಣ್ಮಕ್ಳ ಒಡವೆ ಎಲ್ಲ ತಗೊಂಡು ಬ್ಯಾಂಕಲ್ಲಿಟ್ಟು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿರೋದು ಸತ್ಯ. ಅವ್ರು ಹೇಳೋದು ಸುಮ್ಮನೆ ಅವ್ರು ಹೇಳ್ತಾ ಇಲ್ಲ. ಕಣ್ಣು, ಕಿವಿ, ಹೃದಯ ಯಾವುದೂ ಇಲ್ಲ. 33,000 ಕೋಟಿ ರೂಪಾಯಿ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಗಮನ ಇಲ್ಲ. ಗುತ್ತಿಗೆದಾರರಿಗೆ ಯಾರೋ ಹೇಳಿಸಿ ಆರೋಪ ಮಾಡಿಸ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಗುತ್ತಿಗೆದಾರರು ಬೇಕಾದ್ರೆ ಕೋರ್ಟ್ಗೆ ಹೋಗ್ಲಿ ಅಂತ ಹೇಳಿದ್ದಾರೆ. ಹಾಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ. ಮಾಡಿಸ್ತಾ ಇದ್ದಾರೆ. ಬಾಕಿ ಹಣ ಬಿಡುಗಡೆಗೆ ಒತ್ತಾಯಿಸಿದ್ದ ಗುತ್ತಿಗೆದಾರರ ಸಂಘ ಹೋರಾಟದ ಎಚ್ಚರಿಕೆ ನೀಡಿ ರಾಹುಲ್ ಗಾಂಧಿಗೆ ದೂರು ನೀಡುತ್ತೇವೆ ಅಂತ ಹೇಳಿದ್ರು. ಈ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಮಾತುಕತೆಗೆ ಮುಂದಾಗಿದ್ದಾರೆ. ಇವತ್ತು ಮಾತುಕತೆಗೆ ಬರುವಂತೆ ಡಿಸಿಎಂ ಕಚೇರಿಯಿಂದ ಗುತ್ತಿಗೆದಾರರ ಸಂಘಕ್ಕೆ ಆಹ್ವಾನ ಹೋಗಿದ್ದು, ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ರಂಗೇರಿದೆ. ಇದರ ಮಧ್ಯೆ ಹುಕ್ಕೇರಿ ಕ್ಷೇತ್ರದ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಂದೂಡೋದಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ಆದೇಶಿಸಿದೆ. ಇದರಿಂದ ಗೆಲುವಿನ ನಿರೀಕ್ಷೆಯಲ್ಲಿದ್ದ ರಮೇಶ್ ಕತ್ತಿಗೆ ತೀವ್ರ ನಿರಾಸೆಯಾಗಿದೆ. ವಕೀಲ ಭೀಮಸೇನ ಮತದಾನ ಹಕ್ಕು ಸಿಕ್ಕಿಲ್ಲ ಅಂತ ಕೋರ್ಟ್ಗೆ ರಿಟ್ ಸಲ್ಲಿಸಿದ್ದಾರೆ. ಅಕ್ಟೋಬರ್ 28ರಂದು ವಿಚಾರಣೆ ಬಳಿಕ ಈ ಬಗ್ಗೆ ತೀರ್ಮಾನ ಸಾಧ್ಯತೆ ಇದೆ. ಉಳಿದಂತೆ 6 ತಾಲೂಕುಗಳಿಗೆ ನಾಳೆ ಮತದಾನ ನಡೆಯಲಿದೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ದೆಹಲಿಯಲ್ಲಿ ಒಪ್ಪಂದ ಆಗಿದೆ ಅಂತ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಸಿಎಂ ಸಿದ್ದರಾಮಯ್ಯ, ಕ್ರಾಂತಿಯೂ ಆಗಲ್ಲ, ಭ್ರಾಂತಿಯೂ ಆಗಲ್ಲ, ಬಿಜೆಪಿಯವರಿಗೆ ಮಾಡೋಕೆ ಕೆಲಸ ಇಲ್ಲ ಅಂತ ತಿಳಿದಿದ್ದಾರೆ. ಅಧಿಕಾರ ಹಂಚಿಕೆಗೆ ಒಪ್ಪಂದ ಡಿಲೇಲಾಗಿದೆ ಅಂತ ಹೇಳಿ ನಾನು ಸಂಡೂರು ಉಪಚುನಾವಣೆಯಲ್ಲಿ ಬಹಳ ಕ್ಲಿಯರ್ ಆಗಿ ನಾನು ಹೇಳ್ತೀನಿ. ಕೆಲಸ ಇಲ್ಲ, ಕ್ರಾಂತಿ ಆಗುತ್ತೆ, ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಹಾಸನಾಂಬೆ ದೇಗುಲದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಖಡ್ಗಮಾಲ ಪೂಜೆ ಮಾಡಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಪದ ಬಳಕೆಯಲ್ಲಿ ಶುದ್ಧತೆ ಇರಬೇಕು, ಭಗವಂತ ಅಧಿಕಾರ ಕೊಟ್ಟಿಲ್ವಾ, 2 ವರ್ಷ ಏನ್ ಮಾಡಿದ್ರಿ ಅಂತ ಕುಟುಕಿದ್ದಾರೆ. ಆ ಪದ ಬಳಕೆಯಲ್ಲಿ ಶುದ್ಧತೆ ಇಲ್ಲೇ ಇದ್ರೆ, ಶುದ್ಧತೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡೋದಾದ್ರೆ ಆ ಭಗವಂತ ಕೊಡ್ತಾನೆ. ಪಾಪ ಭಗವಂತ ಕೊಟ್ಟಾಗ ಉಪಯೋಗ ಮಾಡಿ, ಈಗ ಭಗವಂತ ಕೊಟ್ಟಿಲ್ವ? ಈಗ ಸಮೀಕ್ಷೆಗೆ ಇನ್ಫೋಸಿಸ್ ಸುಧಾಮೂರ್ತಿ ದಂಪತಿ ನಿರಾಕರಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇದು ಹಿಂದುಳಿದವರ ಸಮೀಕ್ಷೆ ಅಲ್ಲ, ಸುಧಾಮೂರ್ತಿ ದಂಪತಿ ತಪ್ಪು ತಿಳಿದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿ, ಸಮೀಕ್ಷೆಯಲ್ಲಿ ಭಾಗಿಯಾಗದವರು ದೇಶದ್ರೋಹಿಗಳು, ಸಂವಿಧಾನ ವಿರೋಧಿಗಳು ಅಂತಾನೆ ಹೇಳಬೇಕು ಅಂತ ಗುಡುಗಿದ್ರು. ಸುಧಾಮೂರ್ತಿ ಅಂತ ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ರೆ ಅದು ತಪ್ಪು. ಸಿಂಪಲ್ ಸುಧಾಮೂರ್ತಿ ಅಂತ ಹೆಸರು ತಕೊಂಡು ಮಾಹಿತಿ ತಂತ್ರಜ್ಞಾನದ ದಿಗ್ಗಜಗಳು ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಇದು ಹಾಸ್ಯಾಸ್ಪದ. ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕವಾದ
ಸಮೀಕ್ಷೆ ಮಾಡುವಾಗ ಅದಕ್ಕೆ ವಿರುದ್ಧ ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ಕಾರದ ಕಾರ್ಯಕ್ರಮ ವಿರೋಧ ಮಾಡಿದ್ರೆ ಅದು ನಾನು ಹೇಳಬೇಕಾದ್ರೆ ದೇಶದ್ರೋಹ ಅಂತ ಅನ್ಸುತ್ತೆ. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.